ಹೊಸ ವರ್ಷವನ್ನ ಆಚರಣೆ ಮಾಡೋದಕ್ಕೆ ಸಿಲಿಕಾನ್ ಸಿಟಿ ಮಂದಿ ತುದಿಗಾಲಲ್ಲಿ ನಿಂತಿದ್ದಾರೆ. ಆದರೆ ಪೊಲೀಸ್ ಇಲಾಖೆಯಿಂದ ಬಿಬಿಎಂಪಿಯಿಂದ ಸಕಲ ಸಿದ್ಧತೆಗಳನ್ನು ಕೂಡ ನಡೆಸಲಾಗಿದೆ. ಇನ್ನು ಆಚರಣೆಗೆ ಬರೋರ ಮೇಲೆ 800ಕ್ಕೂ ಅಧಿಕ CCTVಗಳ ಕಣ್ಗಾವಲು ಕೂಡ ಇರುತ್ತೆ. ಹೀಗಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಹಳ್ಳಿ ಬ್ರಿಗೇಡ್ ರೋಡ್ನಲ್ಲಿ ಒಂದು ವಾಕ್ಥ್ರೂವನ್ನು ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. 2025ಕ್ಕೆ ಕೌಂಟನ್ ಶುರುವಾಗಿರುವಂಥದ್ದು. ಇವತ್ತು ಡಿಸೆಂಬರ್ 30, 2024ರ ಅವಧಿಯಲ್ಲಿದ್ದೇವೆ. ನಾಳೆ 31 ಬರುತ್ತೆ. ಅದಾದ ಬಳಿಕ ಈ ಒಂದು ಜಾಗ ಏನಿದೆಯೋ, ನಾನಿರುವಂತಹ ಜಾಗ ಬ್ರಿಗೇಡ್ ರಸ್ತೆಯಲ್ಲಿದ್ದೇನೆ. ಇಲ್ಲಿ ಹೊಸ ವರ್ಷ ಆಚರಣೆಗೆ ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಜನ ಬರುವಂಥ ಕೆಲಸ ಆಗುತ್ತೆ. ಹೀಗಾಗಿ ಈ ಒಂದು ಜಾಗದಲ್ಲಿ ಬೆಂಗಳೂರಿನ ಪೊಲೀಸ್ ಇಲಾಖೆ ಸೇರಿದಂತೆ BBMP ಇಲಾಖೆಯಿಂದ ಕಟ್ಟೆಚ್ಚರ ವಹಿಸುವಂಥ ಕೆಲಸ ಆಗುತ್ತೆ. ಕಳೆದ 4-5 ದಿನಗಳಿಂದ ಇಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಯಾಕಂದರೆ ಲಕ್ಷಾಂತರ ಜನ ಬಂದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡಿಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ CCTV ಕ್ಯಾಮ್ರಾಗಳನ್ನು ಹಾಕ್ಬೋದು, ಪೊಲೀಸ್ ಸಿಬ್ಬಂದಿಗಳನ್ನು, ಮಹಿಳಾ ಪೊಲೀಸ್ ಸಿಬ್ಬಂದಿಗಳನ್ನು ಸೇರಿದಂತೆ ನಾನಾ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ಕೆಲಸ ಆಗಿರುವಂಥದ್ದು. ಈಗಾಗಲೇ ನಾನೀಗ ತೋರಿಸುವಂಥ ವಿಜುವಲ್ಗಳೇನು ಸಾಕ್ಷಿ ಆಗ್ತಾ ಇದ್ದಾವೆ. ನಾನು ಸದ್ಯಕ್ಕೆ ಈಗ ಬ್ರಿಗೇಡ್ ರೋಡು ಮತ್ತು MG ರೋಡ್ನ ಸರ್ಕಲ್ನಲ್ಲಿದ್ದೇನೆ. ಈ ಒಂದು ಜಾಗದಲ್ಲೇ ಮೊದಲಿಗೆ ನಾಳೆ ರಾತ್ರಿ 8 ಗಂಟೆಯಿಂದಲೇ ಸಾಕಷ್ಟು ಜನ ಬರುವಂಥ ಕೆಲಸ ಆಗುತ್ತೆ. ಈ ಒಂದು ಜಾಗ ಏನಿದೆಯಲ್ಲ, ಈ ಜಾಗದಿಂದಲೇ ಆರಂಭದ ಜಾಗ ಆಗಿರುವಂಥ ಕಾರಣದಿಂದಾಗಿ ನಾಳೆ 8 ಗಂಟೆಗೆ ಇಲ್ಲಿ ನೂರಾರು ಪೊಲೀಸರು ಕೂಡ ಇರ್ತಾರೆ, ಮಹಿಳಾ ಪೊಲೀಸರು ಇರ್ತಾರೆ, ಸೇರಿದಂತೆ ಲಕ್ಷಾಂತರ ಜನ ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ ಬರುವಂಥ ಕೆಲಸ ಆಗುತ್ತೆ. ಹೀಗಾಗಿ ಈ ಒಂದು ಜಾಗದಲ್ಲಿ ಈಗಾಗಲೇ ರಸ್ತೆಗಳೇ ಸೇರಿದಂತೆ ಇಲ್ಲಿರುವಂಥ ಅಂಗಡಿಗಳು, ಇನ್ನಿತರ ಶಾಪ್ಗಳೆಲ್ಲವೂ ಕೂಡ ಮಧುವಣ ಗಿತ್ತಿಯಂತೆ ಗ್ರಾಹಕರನ್ನ ಸೆಳೀಲಿಕ್ಕೆ ಮುಂದಾಗಿರುವಂಥದ್ದು. ಈಗ ನೋಡ್ತಾ ಹೋಗ್ಬೋದು, ಮೇಲ್ಭಾಗದಲ್ಲೂ ಕೂಡ ಲೈಟಿಂಗ್ ವ್ಯವಸ್ಥೆ ಏನು ಮಾಡ್ಕೊಂಡಿದ್ರು. ಪ್ರತಿ ವರ್ಷವೂ ಕೂಡ ಒಂದಿನಲ್ಲೊಂದು ಥೀಮ್ನಲ್ಲಿ ಈ ಒಂದು ಲೈಟಿಂಗ್ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ. ಕಾರಣ ಇಷ್ಟೇ, ಹೊಸ ವರ್ಷ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಈ ಒಂದು ಜಾಗ ಅಂದರೆ ಹಾಟ್ಸ್ಪಾಟ್ ಆಗಿರುತ್ತೆ. ಹೊಸ ವರ್ಷ ಆಚರಣೆ ಅಂತಂದ್ರೇ ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ರಸ್ತೆ ಸೇರಿದಂತೆ ಈ ಒಂದು ಜಾಗದಲ್ಲಿಯೇ ಅತಿ ಹೆಚ್ಚಾಗಿ ಜನ ಬರುವಂಥ ಕೆಲಸ ಆಗುತ್ತೆ. ರಾಜ್ಯದ ವಿವಿಧ ಭಾಗಗಳಿಂದ ಆಗ್ಬೋದು, ಬೆಂಗಳೂರಿನ ವಿವಿಧ ಭಾಗಗಳಿಂದ ಆಗ್ಬೋದು, ಸೇರಿದಂತೆ ಬೆಂಗಳೂರಿನಲ್ಲಿ ನೆಲೆಸಿರುವಂಥವರು ಬಹುತೇಕರು ಕೂಡ ಈ ಜಾಗದಲ್ಲಿ ಬಂದು ಆ ಹೊಸ ವರ್ಷ ಆಚರಣೆಯನ್ನು, ಹೊಸ ದಿನಗಳನ್ನು ವೆಲ್ಕಮ್ ಮಾಡಲಿಕ್ಕೆ ಈ ಒಂದು ಜಾಗವನ್ನು ಹಾಟ್ಸ್ಪಾಟ್ ಆಗಿ ಇಟ್ಕೊಂಡಿರುವಂಥ ಕೆಲಸ ಆಗುತ್ತೆ. ಇದೇ ಕಾರಣಕ್ಕಾಗಿ ಇಲ್ಲಿ ಗ್ರಾಹಕರನ್ನು ಸೆಳೆಯಲಿಕ್ಕೆ ಅಂಗಡಿಗಳಾಗ್ಬೋದು, ಬಾರು, ರೆಸ್ಟೋರೆಂಟ್ಗಳೆಲ್ಲವೂ ಕೂಡ ಅಂತಿಮವಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ಕೆಲಸ ಆಗಿದೆ. ಹೀಗಾಗಿ ಇದರ ಜೊತೆಗೆ ಇಲ್ಲಿ ಅಹಿತಕರ ಘಟನೆ ನಡಿಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ CC ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಿರುವಂಥದ್ದನ್ನು ಕೂಡ ಇಲ್ಲಿ ನಾನು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಈ ಒಂದು ಜಾಗ ಏನಿದೆಯೋ ಇಲ್ಲೇ ಏನಿಲ್ಲಂದ್ರೂ ಕೂಡ 8ರಿಂದ 10 CC ಕ್ಯಾಮ್ರಾಗಳನ್ನು ಅಳವಡಿಸಿರುವಂಥದ್ದು. ಬ್ರಿಗೇಡ್ ರೋಡು, MG ರೋಡು, ಚರ್ಚ್ ಸ್ಟ್ರೀಟ್ ರಸ್ತೆ ಏನಿದೆಯೋ ಎಲ್ಲ ಭಾಗದಲ್ಲೂ ಕೂಡ ಪ್ರತಿ ಬಾರಿಯೂ ಕೂಡ 250ರಿಂದ 300 CC ಕ್ಯಾಮ್ರಾಗಳನ್ನು ಅಳವಡಿಸುವಂಥ ಕೆಲಸ ಬೆಂಗಳೂರು ಪೊಲೀಸರು ಮಾಡ್ತಾಯಿದ್ರು. ಆದರೆ ಈ ಬಾರಿ ಅತಿ ಹೆಚ್ಚಿನ ಜನರು ಬರ್ತಾರೆ, ಹೊಸ ವರ್ಷ ಆಚರಣೆಯನ್ನು ಮಾಡಲಿಕ್ಕೆ ನಿರೀಕ್ಷೆ ಮೀರಿ ಜನ ಬರ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ BBMP ಸೇರಿದಂತೆ ಬೆಂಗಳೂರು ಪೊಲೀಸರ ತಂಡದಿಂದ 800 CC ಕ್ಯಾಮ್ರಾಗಳನ್ನು ಹೆಚ್ಚುವರಿಯಾಗಿ ಹಾಕುವಂಥ ಕೆಲಸ ಆಗಿದೆ. ಇದರ ಜೊತೆಗೆ ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ಕೂಡ ವಿಶೇಷವಾಗಿ ನೇಮಕ ಆಗುವಂಥ ಕೆಲಸ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಯುವತಿಯರು ಅತಿ ಹೆಚ್ಚಾಗಿ ಸೇರುವಂಥ ಕೆಲಸ ಆಗುತ್ತೆ, ಯುವತಿಯರು ಅತಿ ಹೆಚ್ಚಾಗಿ ಸೇರುವಂಥ ಕೆಲಸ ಆಗುತ್ತೆ. ಹೀಗಾಗಿ ಯುವತಿಯರಿಗೆ, ಹೆಣ್ಮಕ್ಕಳಿಗೆ ಯಾವುದೇ ರೀತಿಯಂಥ ಸಮಸ್ಯೆ ಆಗಬಾರ್ದು, ಅಹಿತಕರ ಘಟನೆ ನಡಿಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಜಾಗ ಏನಿದೆಯೋ ಪ್ರತಿಯೊಂದು ಭಾಗದಲ್ಲೂ ಕೂಡ ಮಹಿಳಾ ಪೊಲೀಸರನ್ನು ನೇಮಕ ಮಾಡಲಾಗಿರುತ್ತೆ. ಅಹಿತಕರ ಘಟನೆ ಸೇರಿದಂತೆ ಇನ್ನಿತರ ಯಾವುದೇ ರೀತಿಯಂಥ ಸಮಸ್ಯೆಗಳಾಗಬಾರ್ದು, ಟ್ರಾಫಿಕ್ ಸಮಸ್ಯೆ ಆಗಬಾರ್ದು, ಜನರಿಗೆ ಯಾವುದೇ ರೀತಿಯಂಥ ತೊಂದರೆ ಆಗದೆ ಹೊಸ ವರ್ಷ ಆಚರಣೆ ಮುಂದುವರಿಸಿಕೊಂಡು ನಡೆಸಿದಾದ ಬಳಿಕ ಆರಾಮ್ಸೆ ಹೋಗಬೇಕು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಇಲ್ಲಿನ ವ್ಯವಸ್ಥೆ ಈಗಾಗಲೇ ಅಂತಿಮವಾದಂಥ ಹಂತಕ್ಕೆ ಬಂದಿರುವಂಥದ್ದು. ನಾಳೆ ಬೆಳಗ್ಗೆಯಿಂದಲೇ ಇಲ್ಲಿ ಜನ ಬರುವಂಥ ಕೆಲಸ ಆಗುತ್ತೆ. ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಈ ಒಂದು ಜಾಗದಲ್ಲಿ ತುಂಬಿ ತುಳುಕುವಂಥ ಕೆಲಸ ಜನರಿಂದ ಆಗುತ್ತೆ. ಹೀಗಾಗಿ 4 ಗಂಟೆ 5 ಗಂಟೆಗೆ ಈ ರಸ್ತೆಗಳೆಲ್ಲವೂ ಕೂಡ ಕ್ಲೋಸ್ ಆಗುತ್ತೆ. ಬ್ಯಾರಿಕೇಡ್ಗಳು ಹಾಕಿ ಜನರು ಬರುವಂಥ ಕೆಲಸ ಏನಾಗ್ತಾ ಇರುತ್ತೋ ಅವ್ರಿಗನ್ನು ನಿಯಂತ್ರಣ ಮಾಡಿ ಒಳಗಡೆ ಬಿಡುವಂಥ ಕೆಲಸ ಈ ಒಂದು ಜಾಗದಲ್ಲಿ ಆಗುತ್ತೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಬ್ರಿಗೇಡ್ ರೋಡು ಮಧುವಣ ಗಿತ್ತಿಯಂತೆ ತಯಾರಾಗಿದೆ ಅಂದರೆ ತಪ್ಪಾಗಲ್ಲ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಂಜುನಾಥ್ ಹೊಸಹಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.